ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ ರಘು. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಅದೇ ವೆರೈಟಿ ವೆಜಿಟೇಬಲ್ ಪಲಾವ್. ಇದು ಮಾಡೋದು ಕೂಡ ತುಂಬ ಸುಲಭ, ಹಾಗೆ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಯೂಶಲಿ ಪಲಾವ್ ಮಾಡೋದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮತ್ತು ತುಂಬ ಕಡಿಮೆ ಮಸಾಲಾ ಐಟಮ್ಸ್ನ ಯೂಸ್ ಮಾಡಿ ಮಾಡೋ ಅಂಥ ಪಲಾವ್. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರಿಕ್ವೆಸ್ಟ್, ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ನಿಮ್ಮ ಫ್ರೆಂಡ್ ಹತ್ರ ಅಥವಾ ನಿಮ್ಮ ರಿಲೇಟಿವ್ಸ್ ಹತ್ರ ಮಾಡಿಸಿ, ನನಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇದಂತೂ ತುಂಬ ಸೂಪರ್ ಟೇಸ್ಟಿಯಾಗುತ್ತೆ ಮತ್ತು ಮನೆಯಲ್ಲೇ ಉಪಯೋಗಿಸೋವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಮಸಾಲ ಬಳಸದೆ ಮಾಡೋ ಅಂಥ ಒಂದು ಪಲಾವ್. ಯೂಶಲಿ ಪಲಾವ್ಗೆಲ್ಲ ನಾವು ಪುದೀನ ಎಲ್ಲ ಜಾಸ್ತಿ ಉಪಯೋಗಿಸ್ತೀವಿ. ಸೊ ವಯಸ್ಸಾಗಿರೋರೆಲ್ಲ ಅದನ್ನು ತಿನ್ನೋಕ್ಕಾಗಲ್ಲ, ಹಾಗಾಗಿ ಈ ಥರ ಮಾಡಿದ್ರೆ ಅವರು ಕೂಡ ಇದನ್ನು ತಿನ್ಬೋದು. ನೋಡಿ, ಒಂದು ಬ್ಲೆಂಡರ್ ಜಾರ್ಗೆ 2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ನಕ್ಷತ್ರದ ಹೂವು ಮತ್ತು ಒಂದು ಮರಾಠಿ ಮೊಗ್ಗು, ಜೊತೆಗೆ 1 ಇಂಚಷ್ಟು ಶುಂಠಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು 8ರಿಂದ 10 ಬೆಳ್ಳುಳ್ಳಿ, ಜೊತೆಗೆ ಬೆಳ್ಳುಳ್ಳಿ ಎಸಲುಗಳು ಮತ್ತು 2 ಹಸಿರು ಮೆಣಸಿನ್ಕಾಯಿ ಟೇಸ್ಟಿಗೆ. ನಾನಿಲ್ಲಿ ಕಾಯಿನ ಸಣ್ಣದಾಗಿ ಹಚ್ಕೊಂಡು ಹಾಕೋತಾ ಇದ್ದೀನಿ. ನಿಮಗೆ ಕಾಯಿ ತುರ್ಕೊಳ್ಳೋದಾದರೆ ಒಂದು 4ರಿಂದ 5 ಸ್ಪೂನ್ ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೋಬೇಕು. ಅಷ್ಟೇ ಬಳಸ್ತಾ ಇರೋವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟು ಮಾತ್ರನೇ ನಾನು ಈ ಮಸಾಲ ಪೇಸ್ಟಿಗೆ ಬಳಸ್ತಾ ಇರೋವಂಥ ಇಂಗ್ರೀಡಿಯೆಂಟ್ಸು. ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಪೇಸ್ಟಾಗಿ ನಾವು ರುಬ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ರುಬ್ಕೋಬೇಕು. ಈಗ ಒಂದು ಕುಕ್ಕರ್ ಪ್ಯಾನಿಗೆ 2 ಸ್ಪೂನಷ್ಟು ತುಪ್ಪ ಮತ್ತು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಟೇಸ್ಟ್ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ 1 ಸ್ಪೂನ್ ತುಪ್ಪ ಮತ್ತು ಎಣ್ಣೆ ಹಾಕೋಬೋದು. ನಾನು ಸ್ವಲ್ಪ ಎಣ್ಣೆ ಉಪಯೋಗಿಸೋದು ಕಡಿಮೆ, ಹಾಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ. ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ನೀವು ಇನ್ನೂ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕೋಬೋದು. ಇದಕ್ಕೆ ನಾನು ಪಲಾವ್ ಎಲೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಪಲಾವ್ ಎಲೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಅದು ಫ್ರೈ ಆದ ನಂತರ ಅದಕ್ಕೆ ಸೋಂಪು ಕಾಳನ್ನು ಕೂಡ ಹಾಕೋತಾ ಇದ್ದೀನಿ. ಸೋಂಪು ಫ್ಲೇವರು ಚೆನ್ನಾಗಿರುತ್ತೆ, ಜೊತೆಯಲ್ಲಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ. ಒಂದು ದೊಡ್ಡ ಈರುಳ್ಳಿನ ನಾನು ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡು ಅದನ್ನು ಕೂಡ ಇವಾಗ ಕುಕ್ಕರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತದು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಈಗ ಇದಕ್ಕೆ ನಾನು ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು, ಹುರುಳಿಕಾಯಿ ಮತ್ತು ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ. ಆಲೂಗೆಡ್ಡೆ ಬದಲು ನವಿಲು ಕೋಸಿದ್ರೆ ತುಂಬ ಒಳ್ಳೆಯದು, ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಸೊ ನೀವು ಆದಷ್ಟು ನವಿಲು ಕೋಸನ್ನೇ ಉಪಯೋಗಿಸಿ. ಇದಕ್ಕೆ ಇವಾಗ ನಾನು ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂತಂದರೆ ನೀವು ಒಣಗಿರೋ ಬಟಾಣಿನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಉಪಯೋಗಿಸ್ಕೋಬೋದು. ಇದನ್ನೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದಾಗ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ತರಕಾರಿನೆಲ್ಲ ಎಣ್ಣೆಲೇ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ನಾನಿವಾಗ ನೆಕ್ಸ್ಟು ಹುಳಿಗೆ ಒಂದು ಟೊಮ್ಯಾಟೊನ ಉಪಯೋಗಿಸ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಈ ರೀತಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ನಾನು ಕುಕ್ಕರ್ಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟ್, ಅದನ್ನು ಇವಾಗ ಈ ಮಿಕ್ಸ್ಚರ್ಗೆ, ಈ ಒಂದು ಕುಕ್ಕರ್ಗೆ ನಾನು ಇವಾಗ ಸೇರಿಸ್ಕೊತೀನಿ. ಆ ಮಿಕ್ಸ್ಚರ್ನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ರುಬ್ಕೊಂಡಿರೋವಂಥ ಪೇಸ್ಟ್ನ ನಾನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಒಂದು ಫ್ಯೂ ಸೆಕೆಂಡ್ಸ್ ನಾವು ಎಣ್ಣೆಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋತೀನಿ. ಆವಾಗಲೇ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಇವಾಗ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಖಾರಕ್ಕೆ ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಅಷ್ಟು ಖಾರ ಸಾಕಾಗೋದಿಲ್ಲ. ಸೊ ಹಾಗಾಗಿ ಖಾರದ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನದ ಪುಡಿನೂ ಬೇಕಿದ್ರೆ ಹಾಕ್ಕೋಬೋದು. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನು ಇದೊಂದು ನೀರು ಸೇರಿಸ್ಕೊತಾ ಇದ್ದೀನಿ. 1:2 ರೇಷಿಯೋ, ಸೇಮ್ ಮಾಮೂಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ. ನಾನಿಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 3 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ನಂಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಕಮ್ಮಿ ಅನ್ನಿಸ್ತು, ಹಾಗಾಗಿ ನಾನು ಮತ್ತೆ ಸೇರಿಸ್ಕೊಂಡೆ. ನೀವು ಈ ಟೈಮಲ್ಲಿ ನಿಮ್ಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು. ಇವಾಗ ಆವಾಗಲೇ ನಾನು ಒಂದು 10 ನಿಮಿಷ ತೊಳೆದಿಟ್ಕೊಂಡಿದ್ದೆ, ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ ಅಕ್ಕಿ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ನಾನು ಹೇಳ್ದಂಗೆ ಇಲ್ಲಿ ಪುದೀನ ಸೊಪ್ಪನ್ನ ನಾನೇನು ಉಪಯೋಗಿಸ್ತಾ ಇಲ್ಲ. ಕೊತ್ತಂಬರಿ ಸೊಪ್ಪನ್ನ ಜಸ್ಟ್ ಹಾಕ್ಕೊಂಡು ಬೇಕಂದರೆ ನೀವು ಮೇಲ್ಗಡೆ 1 ಸ್ಪೂನ್ ತುಪ್ಪ ಹಾಕ್ಬೋದು.
ಇಷ್ಟೆಲ್ಲ ಹಾಕಿ ಕುಕ್ಕರ್ನ 2 ವಿಷಲ್ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ವೆರೈಟಿ ವೆಜಿಟೇಬಲ್ ಪಲಾವ್ ನಿಮ್ಮ ಮುಂದೆ ರೆಡಿ ಆಗಿಬಿಡುತ್ತೆ. ಇದು ತುಂಬ ಲೈಟಾಗಿರೋದ್ರಿಂದ ವಯಸ್ಸಾಗಿರೋರು ಕೂಡ ಇದನ್ನು ತಿನ್ಬೋದು. ಜಾಸ್ತಿ ಪುದೀನ ಅದೆಲ್ಲ ಹಾಕಿದಾಗ ಅದು ಮಸಾಲೆ ಐಟಮ್ ಜಾಸ್ತಿ ಇರೋದ್ರಿಂದ ಅದು ಅವ್ರಿಗೆ ಡೈಜೆಷನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಒಂದು ಮಾಡಿದಾಗ ಲೈಟಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಈ ಥರದ ಒಂದು ಪಲಾವ್ನ ನೀವು ಮಾಡಿಕೊಂಡು ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ನಾವು ಸದಾ ಬರ್ತಾನೇ ಇರ್ತೀವಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ, ಬೇರೆಯವ್ರಿಗೂ ಹೇಳಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಸಂಧ್ಯಾ ರಘು ಮಾಡುವ ನಮಸ್ಕಾರಗಳು.